ಎಲ್ಗಮ್ಮ? ಎಲ್ಗೋ ಹೊಂಟಲ್ಲ? ಏ ಎಲ್ಗೂ ಇಲ್ಲ ಕಣ್ಮಗ, ಮದ್ವೆ ಅಲ್ವಾ? ಮದ್ವೆ ಶಾಸ್ತ್ರಗಳೆಲ್ಲ ಶುರುವಾಗೋಗ್ಬಿಟ್ಟವಂತೆ. ಅದಕ್ಕೆ ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ಹಂಗೇನಿಯ ಸೀರೆ ಪಿನ್ ಇಲ್ಲ ನೋಡು, ಮರ್ತೋಗ್ಬಿಟ್ಟೆ. ತಗೋಬಿಟ್ಟು ಬಂದು ಸೀರೆಗೆರೆ ಉಟ್ಕೊಂಡು ಹೊಲ್ಡಾನ ಅಂತ ಹೇಳ್ಬಿಟ್ಟು ನಿನ್ಗೆ ಕಾಯ್ತಾ ಇದ್ದೆ. ಹೋಗು, ನೀರೆಲ್ಲ ಕಾಸಿವ್ನಿ, ಅಂಡೆ ಒಲೆ ಗುರಿ ಹಾಕಿದ್ದೆ. ಕಾಸಿವ್ನಿ, ಸರ್ನ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡ್ಬಿಟ್ಟು ಬಾ ಹೋಗು. ಹಂಗೇನಿಯ ಪಂಚೆ ಗಿಂಚೆ ಎಲ್ಲ ತಂದು ಮಡಗಿವ್ನಿ ಹೊಸ ಬಟ್ಟೆ. ಅಯ್ಯೋ ನಿಮ್ಮ ಅತ್ತೆ ಅಂತೂನುವೆ ನಿಂಗೆ 4 ಜೊತೆ ಬಟ್ಟೆ ತಂದು ಮಡಗವಳೆ ಕಣಪ್ಪ ಮದುವೆಗೆ. ಹೋಗು ಹಾಕೊಂಬಿಟ್ಟು ಬಾ ಹೋಗು. ಏನು? ಮದ್ವಿಗೆ ಹೋಗ್ಬೇಕಾ? ಮದ್ವಿಗೆ ನಾನು ಯಾವ ಮದ್ವಿಗೂ ಬರಕಿಲ್ಲ. ನೀನು ಅಷ್ಟೇ ಏನಿಯ ಯಾವ ಮದ್ವಿಗೂ ಹೋಗೋ ಅವಶ್ಯಕತೆ ಏನಿಲ್ಲ. ಬಿದ್ದಿರು. ಅವ್ರ ಮದ್ವಿಗೆ ನಾವು ಹೋಗ್ಬಿಟ್ಟು ಏನಮ್ಮ ಆಗ್ಬೇಕು? ನಿನ್ಗೆ ಹೇಳಿದ್ರು ನಿಂಗೆ ಅರ್ಥ ಆಗಕ್ಕಿಲ್ಲ. ಅವಳು ಕುಣಿತಾಳೆ, ನೀನು ಕುಣಿಸ್ಕೊಂಡು ಹೋಗ್ಬಿಡು. ಅವ್ರ ಮದ್ವಿಗೆ ಏನಕ್ಕೆ ಹೋಗ್ಬೇಕು? ದುರಂಕಾರಿಗಳು, ನಂಬರ್ 1 ದುರಂಕಾರಿಗಳು ಅವರೆಲ್ಲನೂ. ಅವ್ರು ಏನು ಅಂತ ನಿನ್ಗೆ ಗೊತ್ತಿಲ್ವಾ? ನೀನು ಸುಮ್ಕೆ ನಡಿ. ನೀನು ಇಷ್ಟೊಂದು ಎಲ್ಲನೂ ಬೇಜಾರು ಮಾಡ್ಕೊಂಡು ನಿಂತ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ನೋಡು, ನೀನು ಮದ್ವಿಗೆ ಹೋಗ್ಬಿಡ. ನಾನಂತೂ ಮೊದಲೇನೇ ಮದ್ವಿಗಂತೂ ಹೋಗಕ್ಕಿಲ್ಲ ಅಷ್ಟೇನೇನೆ. ಅಯ್ಯೋ ಮಗ, ಹಿಂಗಂದ್ರೆ ಹೆಂಗಲ್ಲ? ಹಾ, ಮೊದ್ಲೇ ನೀನ್ ಎಂಟ್ರೆಷ್ಟು ಕಂಡ್ರ ಏನ್ ಅನ್ಕೊಳಕಿಲ್ಲ ಹೇಳು. ಹೇ ಬ್ಯಾಡ ಕಣ್ಮಗ, ಬ್ಯಾಡ ಬೇಡ ಬೇಡ. ಅಯ್ಯೋ ಸುಮ್ಮನೆ ನೀನಿಯ ಬೇಜಾರು ಮಾಡ್ಕತ್ತಳೆ. ಮೊದ್ಲೇನೆ ನೀನ್ ಎಂಡ್ರು ಬೇರೆ ಹೋಗೋಳ್ ಫಂಕ್ಷನ್ಗೆ ಇನ್ನೇನ್ ಬತ್ತಾಳೆ ಅಂತ ಅನ್ನಿಸ್ತದೆ. ಈಗ ಹೋಗ್ಬೇಡ ಅಂತ ನೀನ್ ತಕರಾರು ತೆಗೆದ್ಬಿಟ್ರೆ ಅಂತದೆಲ್ಲ ಸಂದಕಿರಕಿಲ್ಲ. ನೋಡಿ, ಸುಮ್ಮನೆ ಮದ್ವಿಗೆ ಹೋಗ್ಬಿಟ್ಟು ಉಣ್ಕೊಬಿಟ್ಟು ಬರಕ್ ನಿನ್ಗೇನು? ನೀನ್ ಕಾಸು ಕೊಟ್ಟಿಯಾ, ಕರಿಮಣಿ ಕೊಟ್ಟಿಯಾ? ಏನ್ ಕೊಟ್ಟಿಯಾ ಹೇಳಿ ನೀನು? ಏನು ಕೊಡಂಗಿಲ್ಲ. ನೋಡಿ ಸುಮ್ಕೆ ನೀನಿಯ ಹೋಗಿ ಉಣ್ಕೊಂಡು ಗಿಣ್ಕೊಂಡು ಬಂದ್ಬಿಡನಿ. ಯಾಕೆ ಸುಮ್ಮನೆ ಅದಕ್ಕೇನೆ ಕಿತ್ತಾಡ್ಕೊಂಡು ಕುತ್ಕತಿಯಾ? ನೋಡು, ಇವತ್ತು ಮನೆ ನಡೀತಿರೋದೇನಿ ಅವಳಿಂದ. ನೀನು ಅವಳಿಗೆ ತೊಗ್ಗಿ ಬುಗ್ಗಿ ನಡಿಲೇಬೇಕಣ್ ಮಗ. ನೀನು ಇಲ್ಲ ಹಂಗೆ ಹಿಂಗೆ ಅಂತ ಏನಾರ ನೀನು ಆಡ್ದೆ ಅಂತ ಹೇಳಿದ್ರೆ ನಿನಗೆ ಗ್ರಾಚಾರ ಕೆಡ್ತದೆ. ನೋಡಿ ಸುಮ್ಕೆನೇ. ನಾನು ಹೋಗಕ್ಕಿಲ್ಲ, ನೀನು ಹೋಗ್ಕೊಡ್ದು ಅಷ್ಟೇ. ನಾನು ಹೇಳೋದು. ನೀನು ನನ್ನನ್ನು ಮೀರಿ ಏನಾರ ಓದೆ ಅಂತ ಹೇಳಿದ್ರೆ ನಾನಂತೂ ಇರಕ್ಕಿಲ್ಲ, ಮನೆಯಾಗೆ ಹೊಂಟೋಗ್ಬಿಡ್ತೀನಿ. ನನ್ನನ್ನು ಮೀರ್ಬಿಟ್ಟು ನೀನು ಮಾತ್ರ ಹೋಗ್ಕೊಡ್ದು ಅಂತ ಹೇಳಿದ್ನಲ್ಲ, ಹೋಗ್ಕೊಡ್ದು ಅಷ್ಟೇ. ನೀನಿಯ ಬಿದ್ದಿರು ಸುಮ್ಕೆ. ನೀನಿಯ ಬಂದ್ಬಿಡ್ತು ಇವ ಅಮ್ಮ ಹೇಳಕ್ಕೆ. ನೋಡ್ಲಾ, ನೀ ಬಂದ್ರೆ ಬರು, ಬಿಟ್ರೆ ಬಿಡು. ನಾನಂತೂ ಹೋಗೋದೇ ನಿನ್ಯ. ನಿನ್ ಮಾತು ಕಟ್ಕೊಂಡು ಇಲ್ಲೇ ಇದ್ಬಿಟ್ರೆ ಬೀಗುರ್ತಾಗ ಅನ್ನಿಸ್ಕೋಬೇಕು. ಇರೋ ಲೆಕ್ಕ ನೆನ್ನೆ ನಿನ್ನೆ ಹೋಗ್ಬೇಕಿತ್ತು. ನನಗೇನೋ ಕ್ಯಾಮೆ ಇತ್ತು ಅಂತ ನಾನು ಹೋಗ್ಲಿಲ್ಲ. ಇವತ್ತನ ಹೋಗ್ಲಿಲ್ಲ ಅಂದ್ರೆ ಮುರ್ವಾದಿ ಇರಕ್ಕಿಲ್ಲ. ಯಾಕೆ ಸುಮಾ, ಏನಾಯ್ತು? ಅಲ್ಲ, ಮದ್ವೆ ಗೊಂಡದ್ ಬಿಟ್ಬಿಟ್ಟು ಇದ್ಯಾಕೆ ಹಿಂಗೆ ಕಿತ್ತಾಡ್ಕೊಂಡು ನಿಂತಿರೆ? ಅಲ್ಲಿ ಮದ್ವೆ ಕಾರ್ಯಗಳೆಲ್ಲ ಶುರುವಾಯ್ತಾವಂತೆ. ನೀವು ನೋಡ್ರೆ ಇಲ್ಲೇ ಕಿತ್ತಾಡ್ಕೊಂಡು ನಿಂತಿದ್ದೀರಾ. ನೋಡ್ರಿ ಸರ್ಸರ್ನ. ನೋಡ್ ನಿಮ್ಮ ಅಮ್ಮಗ ಮದ್ವಿಗೆ ಹೋಗ್ಬೇಡ, ನಾನು ಬರಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾವನೆ. ಹೋಗ್ಬಾರ್ದಂತ ಮದ್ವಿಗೆ. ಇವನೇನು ಇದು ಮಾಡವನು, ಇವನೇನು ವರ್ಷ ಕೊಡ್ತಾನಲ್ಲ ಹೋಗ್ಬಿಟ್ಟು. ಇವ್ನಿಗೆ ಏನೋ ಆಗೈತೆ ಕಣಮ್ಮ, ಇವ್ನಿಗೆ ಯಾವ್ದೋ ದಯ್ಯಗೆ ಮೆಟ್ಕೊಂಡೈತೆ. ಹೆಂಗ್ ಸಿಕ್ರಂಗ ಆಡ್ತಾನೆ. ಒಂದೊಂದ್ಕಿತ ಒಂದೊಂದರ. ಯಾಕ್ಲ ಬಡತದೆ? ಏನಾಯ್ತು ನಿಂಗೆ? ತಿಂದ್ಕೂಳೆ ಶಾನೆ ಆಗೋಗ್ಬಿಟ್ಟೈತ ಏನು? ನೆಂಟ್ರೆಷ್ಟು ಮದ್ವಿಗೆ ಹೋಗ್ಲಿಲ್ಲ ಅಂದ್ರೆ ಆಯ್ತದ? ನೀನ್ ಎಂಟ್ರ ಮನೆ ಅದು, ಅಲ್ಲಿ ಹೋಗ್ಲಿಲ್ಲ ಅಂದ್ರೆ ಮುರ್ವಾದಿರ್ತದ? ಯಾವೆಂಟ್ರ ಮನೆ? ನೀನೇನಿ ನನ್ನನ್ನ ಬಲ್ವಂತ ಮಾಡಿ ಮದುವೆ ಮಾಡ್ಬಿಟ್ಟಿದ್ದು. ನನಗೆ ಗೊತ್ತಿಲ್ವೇ ನೀನು ಹೆಂಗ್ ಬಲ್ವಂತ ಮಾಡಿದೆ ಅಂತ ಹೇಳಿ. ಹಾ, ಈಗ ಬಂದ್ಬಿಟ್ಟೆ ಹೇಳಕ್ಕೆ. ನನ್ನೇನು ಕೇಳಿದ್ರೆ ನಿಮ್ಗೆ ಇಷ್ಟ ಆಯ್ತಾ ಇಷ್ಟ ಇಲ್ವಾ ಅಂತ ಹೇಳ್ಬಿಟ್ಟು. ನೋಡಿ, ನನಗೆ ಮದ್ವೆಗೆ ಬರೋಕೆ ಇಷ್ಟ ಇಲ್ಲ. ನೀನು ಬೇಕಾದ್ರೆ ಹೋಗೋದೇ. ಅಮ್ಮ ನಾನಂತೂ ಕಳ್ಸ್ಕೊಡಕ್ಕಿಲ್ಲ. ನಮ್ಮಮ್ಮ ನಾನು ನೋಡ್ಕೊತಾ ಇರೋದು, ಯಾರೇನು ನೋಡ್ಕೊತಾ ಇಲ್ಲ. ಏನು ದಿಮಾಕ್ ಬೀಳ್ತಾಳೆ ಅವಳು ಕೂಳಾಗೆ. ನಾವು ತಿಂತಾ ಇದೀವಿ ಅಂತ ಹೇಳ್ಬಿಟ್ಟು ದಿಮಾಕ್ ಬೇರೆ ಹೆಚ್ಚಾಗೋಗ್ಬಿಟ್ಟೈತಲ್ಲ. ನೋಡಿ, ಅದೆಲ್ಲ ಬಿಟ್ಬಿಡಿ. ಅದ್ರ ಸವಾಸ ನೀನಿಯ ಬೇಕಾಗಿಲ್ಲ ನನಗಂತೂ. ಮದ್ವೆಗೆ ಹೋಗ್ಬಾರ್ದು ಅಂದ್ರೆ ಮದ್ವೆಗೆ ಹೋಗ್ಬಾರ್ದು ಅಷ್ಟೇ ನೀನಿಯ. ಏಯ್ ಸುಮಾ, ಹೋಗ್ಲಿ ನೀನ್ ರೆಡಿ ಆಗೋಗು. ಈ ಬೇವಸ್ ಹಿಂಗೆ ಬಿದ್ದಿರ್ಲಿ. ಏನ್ ಹೇಳ್ತೀಯ? ನನ್ನ ಮಗಂಗೆ ಬರಕಿಲ್ಲ ಅಂತಾನೆ ತಿಂದ್ಕೊಳ್ಳಿ ಹೆಚ್ಚಾಗೈತೆಲ್ಲ ನಿಂಗೆ. ಆಗ್ಲೇ ನೀ ಮತ್ತೆ ನಾಚದೆ ಬಟ್ಟೆ ಕೊಟ್ಬಿಟ್ಟು ಕಳ್ಸೋಳು ನಿನ್ಗೆ ಉಟ್ಕ ಅಂತ ಹೇಳ್ಬಿಟ್ಟು. ನೀನು ದುರಂಕಾರ ಬಿದ್ಬಿಟ್ರೆ ಹೆಂಗ್ಲ? ಮದ್ವಿಗೆ ಇನ್ವಿಟೇಷನ್ ಎಲ್ಲ ಕೊಟ್ಟೋಗೋರು ಬಂದ್ಬಿಟ್ಟು ಬರ್ಲೇಬೇಕು ಅಂತ ಹೇಳ್ಬಿಟ್ಟು ಈಗ ಇಲ್ದಿರ ಆಟ ಎಲ್ಲ ಆಡ್ಕೊಂಡು ನಿಂತೀಯ ನೀನು. ಆ ಬಾಯಿ ಮುಚ್ಕೊಂಡು ನಡಿ ಸುಮ್ಕೇನಿಯ. ಹೋಗಿ ಫಸ್ಟು ರೋಡಿ ಪಡಿ ಆಗ್ಬಿಟ್ಟು ಬಾ ನಡಿ. ಹೋಗೆ ಕರ್ಕೊಂಡೋಗೆ ನನ್ನ ಮಗುನ. ನೋಡು, ನನಗೂ ಅವನಿಗೂ ಆಗಕ್ಕಿಲ್ಲ. ನಾನಂತೂ ಬರಕಿಲ್ಲ. ನನಗೆ ನೀ ಅವಾಜ್ ಹಾಕೋದ ಗೊತ್ತೇನ ಅವನು? ಏನ್ಲ ಮಾಡಿಯಾ ನನ್ನ ತಂಗಿ ವಿಚಾರಕ್ಕೆ ಬಾರ್ಲ ಹಂಗೆ ಹಿಂಗೆ ಅಂತ ಹೇಳೋದ. ಈಗ ನೋಡಜ್ಜಿ, ನೀನು ಸುಮ್ಮನೆ ಮದ್ವಿಗೆ ಬರಕ್ಕೆ ಹೋಗ್ಬೇಡ. ನಾನು ಪರ್ಸ್ನಲ್ ವಿಷಯ. ನಾನು ನಮ್ಮಮ್ಮ ಇಬ್ರು ಬರಕಿಲ್ಲ. ಊರಾಗಿರೋರೆಲ್ಲ ಉಕ್ಕೊಂಡ್ರೂ ಪರವಾಗಿಲ್ಲ. ನಾನಂತೂ ಬರಕಿಲ್ಲ. ನಮ್ಮ ಅವು ಏನೋ ಅವ್ರ ಅಣ್ಣಯ್ಯ ಬೆದ್ರಿಸೋದು ಕೇಳಿಯೇ ನಾನು ಇವಾಗ ಬೆದರಿಸ್ತೀನಿ ನೋಡು. ನನ್ನ ಹೆಂಡ್ತಿನೂ ಬರಲಿ, ನನ್ನ ಹೆಂಡ್ತಿನೂ ಸರಿಯಾಗಿ ಬೆದರಿಸ್ತೀನಿ. ಅವಳನ್ನೂ ಕಳ್ಸಕ್ಕಿಲ್ಲ ಮದ್ವಿಗೆ. ಯಾರು ಹೋಗ್ಕೊಡ್ದು ಮದ್ವಿಗೆ? ನನ್ನ ಮಗ ನನ್ನ ಅಳ್ಳಾಡ್ಸೋದ್ನಲ್ಲ ಮಂತ ಕುಡಿಕೊಬಿಟ್ಟು ಬರ್ಬೇಕಾ? ನನ್ನ ಮಗ ಬಡ್ಡಿ ನನ್ನ ಮಗ. ನನ್ನ ತೆಪ್ಪಾಯ್ತು, ನನ್ನ ತಂಗಿನ ಮದ್ವೆ ಕಳಿಸು ಅಂತ ಹೇಳ್ಬೇಕು. ಅಲ್ಲಿ ಗಂಟ ಮದ್ವೆ ಕಳ್ಸಿದ್ರೆ ನಾನು ಯಾವುದೇ ಕಾರಣಕ್ಕೂ ನಾನು ಮದ್ವಿಗಂತೂ ಕಳ್ಸಕ್ಕಿಲ್ಲ. ನೋಡ್ತಾ ಇರು, ಅದೇನಾಯ್ತದ ರಣರಂಗ ಮಾಡಾಕ್ಬಿಡ್ತೀನಿ ಮದ್ವೆ ಮನೆ ಎಲ್ಲನೂ. ಕಾಲಿಡ್ಕೋಬೇಕು ಬಂದ್ಬಿಟ್ಟು. ಅಲ್ಲಿ ಗಂಟ ನಾನು ಬಿಡಕ್ಕಿಲ್ಲ ಬಿಡು ನಾನಂತೂ. ಎಲ್ಲ ಥೇಟ್ ನಿನ್ ಗಂಡಾಡ್ದಂಗೆ ಆಡ್ತಾನೆ. ಬಿಟ್ಟಿ ನನ್ನ ಮಗ ಬಿಟ್ಟಿ ಕೊಳ್ ತಿನ್ಕೊಂಡು ಬಿದ್ದವನೇ. ಅವರೇ ಮಾಡಕ್ಕೆ 50 ಪೈಸದ ಕೆಲಸ ಮಾಡಕ್ಕಿಲ್ಲ. ಈ ಬೇವಸ್ಸಿ ಬಂದ್ಬಿಟ್ಟು ಹೆಂಗಾಡ್ತಾನೆ. ಈ ನನ್ನ ಮಗನ ಮಾತು ಕಟ್ಕೊಂಡು ಹಿಂಗೆ ಬಿದ್ದರೆ ಆಯ್ತದೇನೆ? ಹೋಗು, ಸೀರೆ ಪರೆ ಉಟ್ಕೊಂಡ್ಬಿಟ್ಟು ಬಾವ ಕುಂತಿರ್ತೀನಿ. ಆಗಿದ್ದಾಗಲೇ ಹೋಗಿದ್ದೋಗ್ಲಿ. ಬಡ್ಡಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಸೇಮ್ ನಿನ್ ಗಂಡನೇನಿಯ. ಮೈ ಮುರ್ದು 10 ಪೈಸದ ಕೆಲಸ ಮಾಡಕ್ಕೆ ಯೋಗ್ಯತೆ ಇಲ್ದಿರ ನನ್ನ ಮಗ ಇವನು. 10 ಪೈಸದ ಕೆಲಸ ಮಾಡಲ್ಲ, ಆದ್ರೂ ದಿಮಾಕು ದೌಲತ್ತು ಮಾತ್ರ ಬಿಡಕ್ಕಿಲ್ಲ. ಅವಮ್ಮ ಅಷ್ಟು ಒಡವೆ ಕೊಟ್ಟು, ಮಗಳಿಗೆ ಆಸ್ತಿ ಕೊಟ್ಟು ಏನೇನೆಲ್ಲ ಮಾಡ್ಬಿಟ್ಟೈತೆ. ಆದ್ರೆ ನನ್ನ ಮಗನ ಮದುವೆಗೆ ಬರೋಕ್ಕೂ ನನಗೆ ಯಾವ ದಿಮಾಕ್ ನೋಡು. ನಿನ್ನ ಮಗನ ಮಾತು ಕೇಳ್ಬೇಡ. ಹೋಗು, ತಟ್ಟಂತ ಹೋಗ್ಬಿಟ್ಟು ರೆಡಿ ಆಗ್ಬಿಟ್ಟು ತಟ್ಟಂತ ಬಾ ಹೋಗು. ನೋಡಿ, ಆ ಅಮ್ಮನ ಮಾತು ಕಟ್ಕೊಂಡು, ಅಜ್ಜಿ ಮಾತು ಕಟ್ಕೊಂಡು ನೀನಾರ ಓದಿ ಅಂದ್ರೆ ನನ್ನ ಮೇಲೆ ಕಣಮೋ. ಮನೆ ಬಿಟ್ಬಿಟ್ಟು ಹೊಂಟೋಗ್ಬಿಡ್ತೀನಿ ನಾನು. ಎಲ್ಲೂ ನಿಂತ್ಕೊಳಕ್ಕಿಲ್ಲ ನಾನು. ಮನೆ ಬಿಟ್ಟು ಒಯ್ತಿರೋದೇ ನೀಯ. ನನ್ನ ಮಾತು ಕೇಳಂಗಿದ್ರೆ ಇಲ್ಲೇ ಇರ್ತೀಯ. ಆ ಅಮ್ಮನ ಮಾತು ಕೇಳಂಗಿದ್ರೆ ಒಯ್ತಾ ಇರು. ನಿನಗೆ ಮಗ ಬೇಡ ಅಂತ ನಿಂಗೆ ಏನಾರ ಅನ್ಸಿದ್ರೆ ನನಗೇನು ಬೇಜಾರಿಲ್ಲ. ಬೇಡ ಬಿಡು, ಹೊಂಟೋಯ್ತೀನಿ ನಾನು. ಮನೆಗೆ ಇರಕ್ಕಿಲ್ಲ. ನನ್ನ ಮಾತೇ ಕೇಳಬೇಕು. ನಿನ್ನ ಮಗಂಗೆ ಅವಮಾನ ಮಾಡೋನೆ ಆ ಚಿಕ್ಕ ಸಾವುಕಾರ. ಅವ್ನ ಮದ್ವೆಗೆ ನೀನು ಓದಿಯೇ ನೀನು?
ಅಲ್ಲ ಕಣ್ ಮಗ, ನೆಂಟ್ರಿಷ್ಟು ಅಂತಂದ್ರೆ ಹೋಗ್ಲೇಬೇಕಾಯ್ತದೆ, ಪುರ್ಲೇಬೇಕಾಯ್ತದೆ. ನೆಂಟ್ರಿಷ್ಟು ಹತ್ರ ಕಿತ್ತಾಡಕ್ಕಾಯ್ತದ ಮಗ ನೀನು? ಒಳ್ಳೆ ಚಂದ ಕೇಳ್ತಿಯಲ್ಲ ನೀನು. ನೋಡು, ಅವಳು ಯಾಕೋ ಸೈಲೆಂಟ್ ಆಗಿ ಸ್ಮೂತ್ ಆಗಿ ಅವಳೆ ಅಂತ ಹೇಳ್ಬಿಟ್ಟು ನೀನು ಹಿಂಗ ಆಡಕ್ ಹೋಗ್ಬೇಡ ನೀನು. ಸುಮ್ಕೇನಿಯ ನೋಡಿ, ನಾ ಕಾಸಿಲ್ಲ ನಿನ್ ತಾಗೆ, ಆದ್ರೂನುವೆ ಎಷ್ಟ್ ದೌಲತ್ತು ದುರಂಕಾರ ಮಾಡ್ತೀಯ ನೋಡ್ ನೀನು. ಹೋಗಿ ಕ್ಯಾಮೆ ಮಾಡ್ಬಿಟ್ಟು ಮೈ ಬಗ್ಸ್ಬಿಟ್ಟು ದುಡ್ಡು ಮಾಡು. ಆಮೇಲೆ ನೋಡಿವಂತೆ ಎಂಟ್ರ ಹತ್ರ ದೌಲತ್ ತೋರ್ಸಿವಂತೆ. ನಿಮ್ಮ ಅಪ್ಪ ಆಡ್ದಂಗ್ ನೀನ್ ಆಡಕ್ ಬರ್ಬೇಡ ಕಣ್ಮಗ. ನೋಡಿ, ಬಟ್ಟೆ ಹಾಕೊಳಂಗಿದ್ರೆ ಹಾಕ, ಇಲ್ಲ ಅಂದ್ರೆ ಬಿದ್ದಿರು. ಮಗ ಎಲ್ಲೋದಾದ್ರೆ ನಂಗೆ ಗೊತ್ತಿಲ್ಲ, ಎಲ್ಲೋ ಬಿದ್ದವನೇ ಅಂತ ಹೇಳ್ಬಿಟ್ಟು ನಾವೇನಿಯ ಮದುವೆ ಮುಗಿಸ್ಕೊಂಡ್ಬಿಟ್ಟು ಬರ್ತೀವಿ. ಹಂಗಾರ ನಿಂಗೆ ಮಗುಂಗಿನೂ ಆ ಕಿತ್ತೋಗಿರೋ ಚಿಕ್ಕ ಸಾವುಕಾರಣ ಹೆಚ್ಚಾಗೋಗ್ಬಿಟ್ಟ ನಿಂಗೆ. ಅಂದ್ರೆ ನಿನ್ ಮಗುಂಗೆ ಅವಮಾನ ಮಾಡ್ದಿರೋ ನಿನಗೆ ಮನ್ಸಿಗೆ ಗೊತ್ತಾ ಇಲ್ವಾ ನಿಂಗೆ? ಹೇಳು ಇವಾಗ. ನನಗೆ ಗೊತ್ತು ಬಿಡು, ನಿನಗೆ ದುಡ್ಡಷ್ಟೇ ಮುಖ್ಯ. ದುಡ್ಡು ನಿನ್ನ ಸೊಸೆ ದುಡ್ಡು ತಗೊಬಿಟ್ಟು ಬರ್ತಾಳಲ್ಲ, ಅದಷ್ಟೇ ಮುಖ್ಯ. ನಿನ್ನ ಮಗ ಮುಖ್ಯ ಅಲ್ಲ ನಿನಗೆ. ಈಗ ಅರ್ಥ ಆಯ್ತು ಬಿಡು. ನಿಮ್ಮ ದುಡ್ಡು ನಾಟ್ಗಳೆಲ್ಲ ನಂಗೆ ಸಂದಕ್ಕೆ ಅರ್ಥ ಆಯ್ತು ಬಿಡು. ಆಯ್ತು, ನೀನೇನೇ ದುಡ್ಡು ಮಾಡಿಕೊಂಡು ಅವಳನ್ನೇನೆಯ ಇದು ಮಾಡ್ಕೊಂಡು ಇಟ್ಕ ಮನೆಗೆ ಇಟ್ಕ. ನನಗೇನು ಬೇಕಾಗಿಲ್ಲ ನನಗೆ. ನಿನ್ನ ಅಮ್ಮನೂ ಅಲ್ಲ, ನಾನು ನಿನ್ನ ಮಗನೂ ಅಲ್ಲ. ಮೂಲೆಗೆಲ್ಲ ನಾಳೆ ಯಾಕಡೆ ಇದ್ರೆ ಕೊಡೆ ಯಾಕಡೆ ತಕೊಂಡು ಹೊಡಿತೀನಿ ನನ್ನ ಮಗಂಗೆ. ಏನ್ ದುಡಿತಾನೆ, ಏನ್ ದೊಡ್ಡ ವೇದಾಂತಿ ತರ ಇದ್ದ ನನ್ನ ಮಗ. ಈಗ ನೋಡ್ರೆ ಅದು ಯಾವಳ ಮಾತು ಕೇಳಿ ಯಾವನ ಮಾತು ಕೇಳಿ ಕೆಟ್ಟ ಕ್ಯಾರಡ್ದವನ ಈ ಬೇವರ್ಸಿ ನಾಕಾಣೆ. ತಕಳೆ ಮೂಲೆಗೆ ಏನಾರ ಪರ್ಕೆಗಿರ್ಕೆ ಏನಾದ್ರೂ ತಕೊಂಡು ಹಾಕಿ ಬಿಡೆ, ಬರ ಪಾಪ ಎಲ್ಲನೂ ಬಂದ್ಬಿಡ್ಲಿ. ಅವಳಿಂದ ಉಣ್ಕೊಂಡ್ ತಿನ್ಕೊಂಡ್ ಬಿದ್ದವನೇ. ಇದೇ ಮಾತೆ ನಂಗೆ ಆಗಕ್ಕಿಲ್ಲ ಅಂತ ಹೇಳಿದ್ದು. ಇದೇ ಮಾತು ನನಗೆ ಆಗಕ್ಕಿಲ್ಲ. ಯಾವಾಗೂನು ಅವಳು ದುಡ್ಡಾಗ ತಿನ್ಕೊಂಡು ಬಿದ್ದಿದ್ಯಾ, ಇವಳು ದುಡ್ಡಾಗ ತಿನ್ಕೊಂಡು ಬಿದ್ದಿದ್ಯಾ, ಅವಳ ಆಸ್ತಿ ಐತೆ, ಇವಳು ಆಸ್ತಿ ಐತೆ, ನಿಂದ ಏನೈತೆ, ಮನೆ ಒಂದು ಐತೆ ಅಂತ ಹೇಳ್ಬಿಟ್ಟು ಯಾವಾಗೂ ಹೇಳ್ತಿರ್ತಿರಲ್ಲ. ಅದೇ ನನ್ನ ಕೈಲಿ ಸಹಿಸಕ್ಕಾಗಲ್ಲ. ನಾನು ಸಹಿಸಿ ಅವಳೇ ಗ್ರೇಟು ಅನ್ನೋ ಸಹಿಸಿ ಸಾಕಾಗೋಗ್ಬಿಟ್ಟೈತೆ. ನೋಡು, ಅವಳು ಡೈವರ್ಸ್ ಕೊಟ್ಟು ಬಿಸಾಕ್ಬಿಡ್ತೀನಿ ನಾನು. ಆಮೇಲೆ ತೀರ್ಪೆ ಎಲ್ಲ ಹೋಗ್ಬಿಟ್ಟು ಡೈವರ್ಸ್ ಕೊಟ್ಬಿಟ್ಟು ಹಂಗೆ ಅನ್ಕೊಂಡವ್ ನೆನಸದೆ ಕಣಮ್ಮ, ನನ್ನ ಮಗ ತೀರ್ಪೆ ಎತ್ತಬೇಕು ಅಂತ ಹೇಳ್ಬಿಟ್ಟು ಹೋಗ್ಲಾ ತಿರ್ಬೋಕಿ ಹೋಗು, ನೀನ್ ಬಿದ್ದಿರು. ನಾನಂತೂ ನೋಡು, ಈಗಲೇ ಹೇಳ್ತಾ ಇದ್ದೀನಿ, ನಾನಂತೂ ಹೋಯ್ತೀನಿ ಮದ್ವೆಗೆ. ಯಾವನ್ ಮಾತು ನಾನು ಕೇಳಕ್ಕಿಲ್ಲ. ಮದುವೆಯಲ್ಲಿ ನಡೀತೈತೆ, ಇಲ್ಲಿ ನೋಡ್ರಿ ಹಿಂಗ್ ದುರಂಕಾರದ ಆಟ ಆಡ್ತಾನೆ. ಕಡ್ಲಾ ದುಡ್ಡೇ ಹೆಚ್ಚು ಕಡ್ಲಾ. ಅದಕ್ಕೆ ನನ್ನ ಸೊಸೆ ಪರನೆ ನಾನು ಮಾತಾಡ್ತೀನಿ. ಈಗ ಏನ್ಲ ಮಾಡಂಗಿದ್ಯಾ ನೀನು? ಹೇಳಪ್ಪ, ಏನ್ ಮಾಡಂಗಿದ್ಯಾ? ನಾಲ್ಕು ಕಾಸು ಉಳ್ಕೊಬಂದು ಇಲ್ಲಿ ಗಂಟೆ ತಗೊಳಮ್ಮ, ಅಕ್ಕಿ ಕಳ್ತಕ ಅಂತ ಕೊಟ್ಟನಲ್ಲ ನೀನು. ಮಗಳೇ ಹೋಗುತ್ತು ಬಿಸಾಕು. ಸೇಮ್ ಅವ್ರ ಅಪ್ಪನ ಜಾಡೆ ನೀ ಉಣ್ಗುನುವೆ. ಅವ್ರ ಅಪ್ಪ ಹಿಂಗೇನಿಯ ದೌಲತ್ ನನ್ನ ಮಗ ದೌಲತ್ ಮಾಡನು. 10 ಪೈಸಾ ದುಡ್ದು ಹಾಕ್ಲಿಲ್ಲ. ಎಲ್ಲ ಪಾಪ ನೀನ್ ದುಡ್ದ್ಬಿಟ್ಟು ತಂದಾಕಿದೆ ಎಲ್ಲನೂ. ಇವಾಗ ಇನ್ನೂ ದೌಲತ್ ಶುರು ಮಾಡ್ಕೊಂಡ್ರೆ ಹೆಂಗ್ ಹೇಳು? ದೌಲತ್ ಮಕ್ಕಿ ಬೆಂಕಿ ಹಾಕ. ಬಾರೆ ಹೋಗೆ, ರೆಡಿಯಾಗಿ ಹೋಗೆ ನೀನು. ಸುಮ್ಮನೆ ನೀನು ಹಿಂಗೆಲ್ಲನೂ ಈ ನನ್ನ ಮಗನ ಮಾತು ಕೇಳ್ಕೊಂಡು ಅದೇನೋ ಕೋಳಿನ ಕೇಳಿ ಮಸಾಲೆ ಅರಿತಾರೆ ಅನ್ನೋ ಥರ ಆಯ್ತದೆ. ಈ ನನ್ನ ಮಗನ ಮಾತು ಏನು ಕೇಳ್ತೀನಿ ನೀನು? ಸರ್ನ ನಡಿ, ಹೋಗಿ ತಲೆ ಸ್ನಾನ ಮಾಡ್ಕೊಬಿಟ್ಟು ಸರ್ನ ರೆಡಿ ಆಗ್ಬಿಟ್ಟು ಬಟ್ಟೆ ಗಿಟ್ಟೆ ಸೀರೆ ಉಟ್ಕೊಂಡು ಬಾ, ಹೋಗಿ ಸರ್ನ. ಈಗಲೇ ಹೇಳಿದ್ದೀನಿ, ನಾನು ಹೋಗ್ಬೇಕಲ್ಲಿ. ಬೀಗರು ಕಾಯ್ತಾ ಇರ್ತಾರೆ, ಹೋಗ್ಲಿಲ್ಲ ಅಂದ್ರೆ ಆಯ್ತದೆ. ಹೋಗಿ ಸ್ನಾನ ಮಾಡ್ಕೊಬಿಟ್ಟು ಬರ್ತೀನಿ ಕಣಮ್ಮ. ರೆಡಿ ಆಯ್ತೀನಿ. ಇನ್ನು ಏನು ಮಾಡೋಕ್ಕಾಯ್ತದೆ? ನನ್ನ ಮಗನ ಮಾತು ಕಟ್ಕೊಂಡು ಎಲ್ರನ್ನೂ ಬಿಟ್ಕೊಂಡು ಹೋಗಾಯ್ತದ? ಅದೇ ಕಣಮ್ಮ, ಮುಯ್ ಕೊಡಕ್ಕೆ ಅಂತ ಹೇಳ್ಬಿಟ್ಟು ಏನು ಮಾಡೋದು ಅಂತ ನೋಡ್ತಾ ಇದ್ದೆ. 1,000 ರೂಪಾಯಿ ಮುಯ್ ಕವರ್ಗೆ ಹಾಕ್ಲೇನಮ್ಮ? 1,000 ರೂಪಾಯಿ ಹಾಕಿದ್ರೆ ಏನಾರು ಅನ್ಕೋತಿದ್ರೇನು? ಒಂದು ಉಂಗ್ರ ಪಂಗ್ರ ಏನಾರ ಹುಡುಗಂಗೆ ತೋರಿಸಿದ್ರೆ ಆಗದಮ್ಮ. ಸುಮ್ಮನೆ ಬರೀ 1,000 ಮುಯ್ ಕವರ್ಗೆ ಹಾಕ್ಬಿಟ್ರೆ ಸಣ್ಣಕ್ಕಿರಕ್ಕಿಲ್ಲ ನೋಡು. ಈಗ ಉಂಗ್ರ ಥರ ಕೇಳಿ ಕಾಸಿರ್ತದೆ ನನಗೆ. ಉಂಗ್ರ ತರಕೊಂಡಂತ ಕಾಸಿಲ್ಲ ಕಣಮು. ಸುಮ್ಮನೆ ತಿರ್ಗಾ ನಿಧಿ ಹತ್ರನೇ ಇಸ್ಕೋಬೇಕಾಯ್ತದೆ. ಅವಳ್ತಾಗೆ ಇಸ್ಕೊಂಡು ಮುಯ್ ಕೊಟ್ಬಿಟ್ರೆ ಮುರುವಾದಿರ್ತದ, ನೀನೇ ಹೇಳು. ಅದಕ್ಕೆ ಬೇಡ ಬಿಡು, ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು 1,000 ರೂಪಾಯಿ ಇಕ್ಕನ. ಬೇಕಾರೆ ಮದುವೆ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಯಾರ ತವನ ಹೊಸಿ ದುಡ್ಡು ಇಸ್ಕೊಂಡು ಒಂದು 50,000 ಒಂದು ಉಂಗ್ರ ಪಂಗ್ರ ಏನಾರ ಮಾಡಿಸ್ಕೊಟ್ರೆ ಆಯಿತು. ಅವಮ್ಮ ಎಷ್ಟೊಂದು ಕೊಟ್ಟೈತೆ ನಮ್ಮ ಬೀಗ್ತಿ, ನಮ್ಮ ಸೊಸೆಗೆ. ನಾವು ಈಗ ಮದುವೆ ಅಂತಲೂ ಮುಯ್ ಕೊಡಲಿಲ್ಲ ಅಂತಂದ್ರೆ ಆಯ್ತದ? 50,000 ಎಲ್ಲೊನ್ಸೋದು? ಈಗ ಇದ್ದಕ್ಕಿದ್ದಂಗೆ ಸಡನ್ನಾಗಿ ಬೇಕು ಅಂದರೂ ಆಗಕ್ಕಿಲ್ಲ. ನೋಡಂತ ಎಲ್ಲೋ ಅಡ್ಜಸ್ಟ್ ಮಾಡಿ. ಇನ್ನೂ ರಾತ್ರಿ ಕಲ್ವ ರಿಸೆಪ್ಷನ್ನು ಕೊಡೋದು, ಅಷ್ಟಾಗಿ ಏನೋ ಹೊಸಿ ಅಡ್ಜಸ್ಟ್ ಮಾಡಿಬಿಟ್ಟು ಮಾಡ್ಕೋದ್ರೂ ಆಯಿತು. ನೀನು ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ರೆಡಿಯಾಗಿ ಹೋಗು. ನೋಡೋಣ, 50,000 ರೂಪಾಯಿ ಕೇಳ್ತೀನಿ. ಹೋಗಿ ಶಾಂತ ಮುಂತಾಗಿ ನಿಮ್ಮ ಅಣ್ಣ ಇನ್ನೊಂದು ಮದುವೆ ಮಾಡ್ಕೊಂಡನಲ್ಲ, ಆ ಶಾಂತ ಮುಂತಾಗಿ ಏನಾರು ಐತೇನೋ ನೋಡ್ತೀನಿ. ಓಕೆ ಹೇಳ್ತೀನಿ. ಹೋಯ್ತೀನ ಮನೇನು? ಮನೆಯಿಂದ ಈಚೆ ಕಡೆಗೆ ಹೋಯ್ತೀಯಾ? ಬಾಯಿಲಿ ಕೂಡಾಕ್ತೀನಿ. ಬಾಯಿಲಿ ಮನೆ ಒಳಗಡೆ ನಿನ್ನ ಹೋದನ ಹೋಗಿ ನಿನ್ನನ್ನು ಬಿಟ್ಬಿಟ್ಟು ನಿನ್ನ ಬಿಡಾಕಿಲ್ಲ. ನಾನು ನೋಡ್ತಾ ಇರೋ ನಿನ್ನ. ಈ ಬಡ್ಡಿ ಏನೋ ಆಗೈತ್ ಕಣಮ್ಮಿ, ಏನೋ ತಲೆಗಿರ ಅನ್ನತಾಯ್ತಿ. ನನ್ನ ಮಗಂಗೆ ಯಾಕೋ ಇವತ್ತು ಬೀಳ್ತವೆ ಅನ್ನಿಸ್ತದೆ.